ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗನ್ನು ನಾನೀಗ ಹಬ್ಬನ ಆಚರಿಸ್ಕೊಂಡೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬೆಳಗ್ಗೆ ಬೇಗನೆ ಹೇಳ್ತೀವಿ, ನಾವು ಯೂಶ್ವಲಿ ಬೇಗನೆ ಹೇಳ್ತೀವಿ. ಎಲ್ಲೋ ಒಂದು ಸ್ವಲ್ಪ ಟಯರ್ಡ್ ಆದರೆ ಲೇಟ್ ಆಗುತ್ತೆ, ಬಿಟ್ಟರೆ ಬಾಕಿ ದಿನೆಲ್ಲ ಬೇಗನೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮನೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು, ಅದಾದಮೇಲೆ ನಮಗೆ ನೀರು ಹಾಕೋದಿತ್ತು. ಹಾಗೆ ಊರಿಂದ ತಂದಿರೋ ಒಂದೆರಡು ಜಲ್ತಾವ್ರೆ ಇದನ್ನೆಲ್ಲ ಇದು ಮಾಡ್ಕೊಳ್ಳೋದಿತ್ತು. ಅದಾದಮೇಲೆ ನಾನು ಎಳ್ಳು ಬೆಲ್ಲ ಮಾಡಬೇಕಲ್ವ, ಸ್ನಾನ ಎಲ್ಲ ಮುಗಿಸ್ಕೊಂಡು ಎಳ್ಳನ್ನು ಚಟ್ಪಟ ಅನ್ನೋವರೆಗೂ ಹುರ್ಕೊಂಡೆ. ಹಾಗೆ ಕಡಲೆ ಬೀಜ ಕೂಡ ಹುರ್ಕೊಂಡೆ. ಇದು ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು. ನಾವು ಚೆನ್ನಾಗಿ ತೆಕ್ಕೊಂಡು ಅದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಎಳ್ಳು ಬೆಲ್ಲಕ್ಕೆ ಸೇರಿಸೋದು. ಪುಟಾಣಿಯನ್ನು ಅದು ಹುರಿಗಡಲೆ ಆಲ್ರೆಡಿ ಹುರಿಬೇಕು ಅಂತೆಲ್ಲ, ಬಟ್ ಎಲ್ಲಾದರೂ ಜಾಸ್ತಿ ದಿನ ಇಡ್ತೀವಿ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ. ಸೊ ಇವಾಗ ಎಳ್ಳು, ಬೆಲ್ಲ, ಹುರಿಗಡಲೆ ಮತ್ತು ತೆಂಗಿನ ಕೊಬ್ಬರಿ, ಒಣ ಕೊಬ್ಬರಿ ಕೂಡ ಅಷ್ಟೇ ಸಣ್ಣಗೆ ಇದು ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಅಕ್ಕಪಕ್ಕದ ಮನೆಗಳಿಗೆ ಕೊಡ್ತೀವಿ ಮತ್ತು ಹೀಗೆ ಇಟ್ಕೊಂಡು ತಿಂತೀವಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಬೆಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಜೀರಿಗೆ ಮಿಠಾಯಿ, ಇದು ಆಪ್ಷನಲ್ಲು. ಇದೆಲ್ಲ ಇವಾಗ ಫ್ಯಾನ್ಸಿಯಾಗಿ ಮಾಡೋದ್ರಿಂದ ಅಷ್ಟೇ, ಅದೇನು ಹಾಕಲೇಬೇಕು ಅಂತಿಲ್ಲ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಮತ್ತು ನಾನು ಎಳ್ಳಿನ ಉಂಡೆ ಮಾಡಿದ್ದೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಎಳ್ಳಿನ ಉಂಡೆ ಎಲ್ಲ ಸ್ವಲ್ಪ ವಿಶೇಷ ಅನ್ಬೋದು. ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ, ಚಟ್ಪಟ ಅನ್ನೋರಿಗೆ. ಹುರಿದ ಮೇಲೆ ಕಡಲೆ ಬೀಜ ಕೂಡ ಹುರ್ಕೋಬೇಕು. ಇದಕ್ಕೆ ಕಡಲೆ ಬೀಜಕ್ಕೆ ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ. ಕಡಲೆ ಬೀಜದ ಸಿಪ್ಪೆ ಇದ್ರೇ ಒಳ್ಳೆಯದು, ಅದರ ಪಿತ್ತದ ಅಂಶನ ಅದು ತೆಗೆಯುತ್ತೆ. ಸೊ ಎಳ್ಳು ಮತ್ತು ಕಡಲೆ ಬೀಜನ ಹುರಿದು ಈ ಥರ ಮಾಡ್ಕೊಂಡು, ಆಮೇಲೆ ಇದು ಒಂದು ಸ್ವಲ್ಪ ಬೆಲ್ಲ, ನಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಹಾಗೆ ಒಂಚೂರು ಹುರಿಗಡಲೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಹಾಕಲೇಬೇಕು ಅಂತಿಲ್ಲ, ಎಳ್ಳು ಜಾಸ್ತಿ ಇದ್ರೆ ಆಯಿತು. ಒಂದೆರಡು ಏಲಕ್ಕಿ, ಹುರಿದಿರೋ ಎಲ್ಲ ವಸ್ತುಗಳು, ಹಾಗೆ ಒಂದೆರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಬಿಸಿ ಇದ್ದಾಗನೇ ರುಬ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಪಾತ್ರೆಗೆ ಬಗ್ಗಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ಥರ ಸುಲಭದಲ್ಲಿ ಎಳ್ಳಿನ ಉಂಡೆ ಮಾಡ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಳ್ಳು ಬೆಲ್ಲದ ಜೊತೆಗೆ ಎಳ್ಳಿನ ಉಂಡೆ, ಶೇಂಗಾ ಉಂಡೆ ಈ ಥರದ್ದು ಮಾಡ್ತಾರೆ. ಹಾಗಾಗಿ ನಾನು ಎಳ್ಳಿನ ಉಂಡೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳೋದು ನೋಡಿ. ಇಷ್ಟು 10 ಆಗಿದೆ ನನಗೆ ಆ ಕ್ವಾಂಟಿಟಿಯಲ್ಲಿ. ಅದಾದಮೇಲೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಂದಷ್ಟು ಅಡುಗೆಗಳನ್ನು, ಕಬ್ಬು ಕೂಡ ಅಷ್ಟೇ, ಇಲ್ಲಿ ನಮಗೆ ಅಲ್ಲಿ ಪಕ್ಕದಲ್ಲಿತ್ತು ಅಂತೇಳಿ ಕೇಳಿದ್ದೆ ನಾನು. ಕಬ್ಬು ಬೇಕು ಅಂತ, ಅಷ್ಟು ಬಲ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿದೆ. ಹೊರಗಡೆನಷ್ಟೇ ಅಷ್ಟು ಬಲ್ತಿರೋ ಸಿಕ್ಕಿರಲಿಲ್ಲ. ನಾನು ಫಸ್ಟ್ ಇದು ಹಾಕ್ಕೊಂಡು ಆಮೇಲೆ ನೀರು ಕುಡಿತಾ ಇದ್ದೆ. ನಾನು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ನೀರು ಕುಡಿತಾ ಇದ್ದೆ. ಅದನ್ನು ನಾನು ಎಳ್ಳು ಬೆಲ್ಲದ ರೆಸಿಪಿನ ಶೂಟ್ ಮಾಡಿದ್ದನ್ನು ಫಸ್ಟ್ಗೆ ಹಾಕಿದೆ ನಿಮಗೆ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಆವಾಗಲೇ ಇದ್ದೆ, ಬಟ್ ಮಗ ಅವಾಗ ಹೇಳ್ತಾ ಇದ್ದ. ನಿಮಗೆ ನಾನು ಆಗಲೇ ತೋರಿಸಿದೆ, ಬೆಳಕಾಗೋ ಮುಂಚೆನೇ ಇದ್ದೆ, ಬಟ್ ಆವಾಗ ಹೇಳ್ತಾ ಇದ್ದ. ಸೊ ಸ್ನಾನ ಎಲ್ಲ ಮುಗಿಸಿದ್ದೀನಿ, ಫುಲ್ ಕೂದಲೆಲ್ಲ ಒದ್ದೆ ಇತ್ತು. ಹಾಗಾಗಿ ನಾನು ಚಂಡಿ ಕೂದಲನ್ನೇ ಮೇಲೆ ಹಾಕಿದ್ದೀನಿ. ಈಗ ಸ್ವಲ್ಪ ಹಿಂದ್ಗಡೆ ಎಲ್ಲ ಇನ್ನೂ ಚಂಡಿ ಇದೆ. ಫುಲ್ ಏನು ಅಂತ ಹೇಳಿದರೆ, ಇದು ಎಳ್ಳು ಬೆಲ್ಲ ಮತ್ತು ಎಳ್ಳಿಂದು ಲಡ್ಡು, ಎಳ್ಳು ಶೇಂಗಾ ಲಡ್ಡು, ಯಾವತ್ತು ಎಣ್ಣೆ ಅಂಶ ಕೊಡುವಂಥ ಪದಾರ್ಥಗಳನ್ನು ಚಳಿಗಾಲದಲ್ಲಿ ಹೆಚ್ಚು ತಿನ್ನಬೇಕು ಅಂತ ಹೇಳ್ತಾರೆ. ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅಂತ. ಅದಕ್ಕೆ ಅನಿಸುತ್ತೆ ಈಗೀಗ ನಮಗೆ ಒಂದೊಂದು ಹಬ್ಬಗಳು ಅದೇ ಟೈಮಲ್ಲಿ ಮಾಡಿರೋವಂಥದ್ದು. ಸೊ ನೀವು ನೋಡ್ಬೋದು. ಇವತ್ತಿನೊಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಗೆ ಇವತ್ತು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಅದೇ ಎಳ್ಳು ಇದು ಮಾಡೋದು, ಮತ್ತು ಒಂದು ಖಾರ ಪೊಂಗಲ್ ಮಾಡೋಣ ಅಂತಿದ್ದೀನಿ. ಮತ್ತು ವಿಶೇಷವಾಗಿ ಏನಿಲ್ಲ, ಮತ್ತು ಮಾಮೂಲಿ ಅಡುಗೆನೇ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ಕಬ್ಬು ಈ ಥರದ್ದನ್ನೇ ಜಾಸ್ತಿ. ಎಳ್ಳು ಯಾಕೆಂದರೆ ಇದು ಚಳಿಗಾಲ, ಇದು ಜಾಸ್ತಿ ತಿನ್ನಬೇಕು. ಎಣ್ಣೆ ಯಾವುದರಿಂದ ತೆಗಿತೀವಿ ಆ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ
ಆ, ನೋಡೋಣ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೆ ಅಂತ. ಆದಷ್ಟು ಮಾಡ್ತೀನಿ, ಎಷ್ಟು ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಆಗಬೇಕು. ಬಟ್ ಫಸ್ಟ್ ಎದ್ದು ಸ್ನಾನ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ರಂಗೋಲಿ ಹಾಕಬೇಕು, ಅದೆಲ್ಲ ಪೆಂಡಿಂಗ್ ಆಗುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ, ನೋಡಬೇಕು. ಒಂದು 11 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಿಲ್ಲಿ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ವಾ, ಅಲ್ಲಿ ಹೋಗಿ ಬರಬೇಕು. ಬಾಳೆಹಣ್ಣಿನ ತಟ್ಟೆ ಇಡ್ಲಿ ಮಾಡೋಣ ಅಂತ ನೆನೆಸಿರೋ ಅಕ್ಕಿ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನೊಂದು 2 ಏಲಕ್ಕಿ ಬಾಳೆಹಣ್ಣು, ಅದು ಏಲಕ್ಕಿ ಬಾಳೆಹಣ್ಣು ಅಂದರೆ ತುಂಬ ದೊಡ್ಡದಿತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬ ದಿನ ಬೆಳಗ್ಗೆ ಹಾಗೆ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು ನುಣ್ಣಗೆ ರುಬ್ಕೋಬೇಕು. ಒಂಚೂರು ಉಪ್ಪು ಹಾಕ್ಕೊಳ್ಬೇಕು, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬಾ ಟೇಸ್ಟಿ ಆಗುತ್ತೆ. ನನ್ನ ಹತ್ರ ತಟ್ಟೆ ಇಡ್ಲಿ ಈ ಥರ ಪ್ಲೇಟ್ ಇದೆ, ಹಾಗಾಗಿ ಅದನ್ನು ನೋಡಿ ಈ ಥರ ಆಗುತ್ತೆ. ಅದನ್ನು ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸಿದ್ದೆ. ಹಾಗೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಹಲಸಿನ ಹಣ್ಣಿನ ಅನ್ನ ಇತ್ತು, ಸಿಹಿ ಅನ್ನ, ಪ್ರಸಾದ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು. ಹಾಗೆ ಹಬ್ಬ ಅಲ್ವಾ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಬೇರೆ ಅಡುಗೆಗಳೆಲ್ಲ ಆಗಬೇಕಲ್ವಾ, ಹಾಗಾಗಿ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅದೆಲ್ಲ ಆದಮೇಲೆ ಎಲ್ಲ ನೈವೇದ್ಯ ಮಾಡಿ ಮತ್ತೆ ನಾವು ಊಟ ಮಾಡಿದ್ದು. ಎಲ್ಲನೂ ದೇವ್ರ ಮುಂದೆ ಇಟ್ಟು ಸಂಕ್ರಾಂತಿದು ರಂಗೋಲಿ ದೇವ್ರ ಮನೇಲಿ ಕೂಡ ಹಾಕಿದ್ದೆ. ಅದೆಲ್ಲ ಆದಮೇಲೆ ನಾವು ಊಟ ಮಾಡಿದ್ದು. ಇದರ ಪ್ರಿಪ್ರೇಷನ್ಸ್ ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ವೀಡಿಯೋ, ನೀವು ನೋಡ್ಬೋದು. ಸ್ವಲ್ಪ ರೆಡಿ ಮಾಡಿಕೊಂಡು ಆಮೇಲೆ ನಾವು ಇದು ಮಾಡಿದ್ದು. ಸೊ ಅದಾದಮೇಲೆ ನಾನು ಏನು ಅಂತ ಹೇಳಿದರೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದು, ಒಂದು ಚಿಕ್ಕ ಪುಟ್ಟ ರಂಗೋಲಿ ಹಾಕ್ಕೊಳ್ಳೋದು. ಮಗ ಸಣ್ಣವನಿರೋದ್ರಿಂದ ನನಗಾಗೋ ಮಟ್ಟಿಗೆ ನಾನು ಹಬ್ಬಗಳನ್ನು ಆಚರಿಸ್ತೀನಿ. ಇವನ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಕೂಡ ಅಷ್ಟೇ, ಲಾಸ್ಟ್ ಇಯರ್ ಮಗ ಹುಟ್ಟೋದಕ್ಕಿಂತ ಮುಂಚೆ ನನಗಾಗೋ ಮಟ್ಟದಲ್ಲಿ ನಾನು ಹಬ್ಬಗಳನ್ನು ಆಚರಿಸ್ತಿದ್ದೆ. ಯಾಕಂದರೆ ನಮ್ಮ ಮನೇಲಿ ಒಂದು ಪಾಸಿಟಿವಿಟಿ ಇರಬೇಕು, ನಮ್ಮ ಸಂಸ್ಕೃತಿನ ನಾವು ಬಿಡಬಾರ್ದು ಅಂತ ಹೇಳೋದಕ್ಕೋಸ್ಕರ. ಹಳ್ಳಿಗಳಲ್ಲಿ ಮಾಡಿದಷ್ಟು ಕ್ರಮ ಪ್ರಕಾರವಾಗಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ನನಗೆ ಇಷ್ಟ ಆಗುತ್ತೆ, ಸಿಟಿಯಲ್ಲಿ ಇದ್ಕೊಂಡು ಇಷ್ಟ ಆಗುತ್ತೆ ಅಷ್ಟು ಮಾಡ್ತೀನಿ. ಯಾಕಂತ ಹೇಳಿದರೆ ನಮ್ಮ ಸಂಸ್ಕೃತಿನ, ನಮ್ಮ ಸಂಸ್ಕಾರನ ನಾವು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನೊಂದಷ್ಟು ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಬ್ಬ ಆಗಿದ್ದರಿಂದ ಅಡುಗೆ ಮನೆಯಲ್ಲಿ ಒಂದಷ್ಟು ಕೆಲಸಗಳಿರ್ತವೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ನಾನು ಕೆಲವೊಂದು ಕೆಲಸಗಳನ್ನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಹಬ್ಬ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡಿದ್ದೆ. ಆಮೇಲೆ ಮನೆಯಲ್ಲೂ ಒಂದು ಸ್ವಲ್ಪ ಊಟ ಎಲ್ಲ ಆಗೋವರೆಗೂ ಸೀರೆ ಉಟ್ಕೊಂಡೇ ಇದ್ದೆ. ಸೊ ಅದಾದಮೇಲೆ ನೋಡಿ ಎಲ್ಲ ನೈವೇದ್ಯ ಕೂಡ ಮಾಡಿದ್ದೆ, ಅದೆಲ್ಲ ನಿಮ್ಗೆ ಆಮೇಲೆ ಹಾಕಿದ್ದೀನಿ. ಅದಾದಮೇಲೆ ನಮ್ಮ ಮನೆಗೆ ನಮ್ಮದು ಆಂಟಿ ಒಬ್ಬರು ಬಂದಿದ್ದರು ಪಕ್ಕದವರು, ಅವ್ರು ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಎಲ್ಲ ತಗೊಂಬಂದಿದ್ರು. ಹಾಗೆ ಅವ್ರು ಬರಬೇಕಾದ್ರೆ ಅವ್ರ ಜೊತೆಗೆ ಒಬ್ಬರನ್ನ ಕರ್ಕೊಂಬಂದಿದ್ರು. ಅವ್ರ ಪದ್ಧತಿಲಿ ಹೇಗೆ ಅಂತ ಹೇಳಿದರೆ, ಅವರು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟ ಮೇಲೇ ಅವರು ತಿನ್ನೋದಂತೆ, ಅಂದರೆ ಉಪವಾಸ ಮಾಡ್ತಿದ್ರು ಸಂಕ್ರಾಂತಿ ದಿವಸ. ಹಾಗೆ ಅವ್ರು ನೋಡಿ ಅರಿಶಿನ ಕುಂಕುಮದ ಡಬ್ಬಿ, ಎಲೆ ಅಡಿಕೆ, ಹೂವು, ರವಿಕೆ ಕಣ ಎಲ್ಲ ಕೊಟ್ಟಿದ್ರು. ಹೀಗಿತ್ತು ನನ್ನ ಸಂಕ್ರಾಂತಿ ಹಬ್ಬ. ಸೊ ಇದು ಸಂಕ್ರಾಂತಿ ಹಬ್ಬ ಎಲ್ಲ ಆಯಿತು. ಸೊ ಇನ್ನು ಫುಲ್ ಡೇ ಸೀರೆ ಎಲ್ಲ ಉಟ್ಕೊಂಡು ಬೆಳಗ್ಗೆನೇ ಉಟ್ಕೊಂಡು ಬಿಟ್ಟಿದ್ದೆ ಅಲ್ಲ ನಾನು. ಸೊ ಹಬ್ಬ ಆಯಿತು, ಇನ್ನು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ನಾನು. ಹಬ್ಬ ಎಲ್ಲ ಆಯಿತು. ಆ್ಯಕ್ಚುಲಿ ಇವತ್ತೇ ಗೌರ್ಮೆಂಟ್ ಹಾಲಿಡೇ ಇರೋದು, ಇವತ್ತೇ ಗೌರ್ಮೆಂಟ್ ಹಾಲಿಡೇ ಆಗಿ, ಅಂದರೆ ಫುಲ್ ಸ್ಕೂಲಿಗೆ ಎಲ್ಲ. ಅದು ಹೇಗೆ ಅಂದರೆ 14ಕ್ಕೆ ಸಂಕ್ರಾಂತಿ ಆಚರಿಸೋದಾದ್ರೆ, ನಿನ್ನೆ ಆಚರಿಸೋದಾದರೆ ಮಧ್ಯಾಹ್ನ ಮೇಲೆ, ಇವತ್ತು 15ಕ್ಕಾದರೆ ಬೆಳಗ್ಗೆ. ಅದು ಪಂಚಾಂಗ ನೋಡಿದರೆ ಗೊತ್ತಾಗತ್ತೆ. ಸೊ ಹಾಗೆ ಇತ್ತು ಅಂತ ಇದು ಹೇಳ್ತಿದ್ರು ನಮ್ಮ ಮನೆಯಲ್ಲೆಲ್ಲ. ಮತ್ತು ಇವರು ಕೂಡ ನೋಡಿದರು ಪಂಚಾಂಗದಲ್ಲಿ. ನಿನ್ನೆ ಆಚರಿಸೋದಾದರೆ ಮಧ್ಯಾಹ್ನ ಮೇಲೆ, ಬೆಳಗ್ಗೆಗೆ ಅದು ಸಂಕ್ರಾಂತಿ ಆಚರಿಸೋಕ್ಕೆ ಅದು ಇದು ಟೈಮ್ ಇಲ್ಲ ಅಂತ ಹೇಳಿ. ಸೊ ಹಾಗೆ ಸಂಕ್ರಾಂತಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಗೆ ಆಫೀಸ್ಗೂ ರಜೆ ಇತ್ತು, ಹಾಗಾಗಿ ಹಬ್ಬ ಮಾಡೋದಕ್ಕೆ ಕರೆಕ್ಟಾಗಿ, ಇಲ್ಲಾಂದರೆ ಬೆಳಗ್ಗೆನೇ ಎಲ್ಲ ಬೇಗ ಆಗಬೇಕು ಅನ್ನೋದೊಂದಿರುತ್ತೆ. ಇದು ಅದೇನಿಲ್ಲ. ಸೊ ನಾರ್ಮಲಾಗಿ ಇರ್ಬೋದು, ಆರಾಮಾಗಿ ಇರ್ಬೋದು ಹಾಗೆ. ಸೊ ನೋಡೋಣ ಇವತ್ತಿನ್ನೂ ಕಂಟಿನ್ಯೂ ಮಾಡ್ತೀನೋ ಇಲ್ವೋ. ಹಬ್ಬದೊಂದಷ್ಟು ಗ್ಲಿಮ್ಸ್ನ ನಿಮಗೆ ಹಾಕಿದ್ದೀನಿ, ಮತ್ತು ಇನ್ನೇನೇನು ಹಾಕ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.